ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಅವಧಿಯಲ್ಲಿ ನಗದು ವ್ಯವಹಾರ ದೃಷ್ಟಿಕೋನ ಅಥವಾ ಪಿಸ್ಸರ್ ಸಮೀಕರಣ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಇವತ್ತಿನ ಅವಧಿಯಲ್ಲಿ ಎರಡನೇ ಸಿದ್ಧಾಂತವಾದಂತ ನಗದು ಸಿಲ್ಕು ಸಿದ್ಧಾಂತ ಅಥವಾ ದೃಷ್ಟಿಕೋನ ಅಥವಾ ಕ್ಯಾಂಬ್ರಿಡ್ಜ್ ಸಮೀಕರಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತದೆ. ವಿಡಿಯೋನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡುವುದರ ಮೂಲಕ ನಾವು ಡೈಲಿ ಹಾಕುವಂತ ನೋಟಿಫಿಕೇಶನ್ ನಿಮಗೆ ಲಭ್ಯವಾಗ್ತಾವೆ. ಕೊನೆಗೆ ವಿಡಿಯೋ ಇಷ್ಟ ಆತಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳೇ, ಇಂದಿನ ಒಂದು ಎರಡು ಕ್ಲಾಸ್ಗಳಲ್ಲಿ ಹಿಂದಿನ ಒಂದು ಅವಧಿಯಲ್ಲಿ ಸಿದ್ಧಾಂತವನ್ನ ಅಧ್ಯಯನ ಮಾಡಲಾಗಿತ್ತು. ಇವತ್ತಿನ ಈ ಒಂದು ಅವಧಿ ನಗದು ಸಿಲ್ಕು ದೃಷ್ಟಿಕೋನ ಅಥವಾ ಸಿದ್ಧಾಂತ ಇದ್ರ ಬಗ್ಗೆ ಅಧ್ಯಯನ ಮಾಡಲಾಗ್ತದೆ. ಈ ಸಿದ್ಧಾಂತಕ್ಕೆ ನಾವ್ ಏನ್ ಕರಿತೀವಿ? ಕ್ಯಾಂಬ್ರಿಡ್ಜ್ ಸಮೀಕರಣ ಅಂತ ಕರಿತೀವಿ. ಯಾಕಂತೇಳಿ ನಿಮ್ಗೆ ಮುಂದೆ ಗೊತ್ತಾಗ್ತದೆ. ಏನೋ ನಗದು ಸಿಲ್ಕು ದೃಷ್ಟಿಕೋನ ಅಂದ್ರೂ ಒಂದ, ಕ್ಯಾಂಬ್ರಿಡ್ಜ್ ಸಮೀಕರಣ ಅಂದ್ರೂ ಒಂದ. ಇಂಗ್ಲಿಷ್ ಒಳಗ ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ ಅಂತೇಳಿ ಅಥವಾ ಕ್ಯಾಂಬ್ರಿಡ್ಜ್ ಈಕ್ವೇಶನ್ ಅಂತೇಳಿ. ಈಗ ಇದ್ರ ಬಗ್ಗೆ ಪೀಠಿಕೆಯನ್ನು ನೋಡೋಣ. ಈ ಸಿದ್ಧಾಂತದ ಪ್ರತಿಪಾದಕರು ಯಾರಂತಂದ್ರ ಒಬ್ಬರು ಪ್ರೊಫೆಸರ್ ಅಲ್ಫ್ರೆಡ್ ಮಾರ್ಷಲ್ ಅಂತೇಳಿ, ಇನ್ನೊಬ್ಬರು ಎಸಿ ಪಿಗು ಅಂತೇಳಿ, ಡಿ.ಎಚ್. ರಾಬರ್ಟ್ಸನ್ ಅಂತೇಳಿ ಮತ್ತು ಜೆ.ಎಂ. ಕೇನ್ಸ್. 4 ಜನ ಅರ್ಥಶಾಸ್ತ್ರಜ್ಞರು ಈ ನಗದು ಸಿಲ್ಕು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಓಕೆನಾ? ಈ ಸಿದ್ಧಾಂತಕ್ಕೆ ಕ್ಯಾಂಬ್ರಿಡ್ಜ್ ಸಮೀಕರಣ ಅಂತೇಳಿ ಯಾಕೆ ಹೆಸರು ಬಂತೆ ಅಂತಂದ್ರ, ಈ 4 ಜನ ಏನ್ ಅರ್ಥಶಾಸ್ತ್ರಜ್ಞರಲ್ಲ, ಯಾವ ಮಾರ್ಷಲ್ ಆಗ್ಬೋದು, ಪಿಗು ಆಗ್ಬಹುದು, ರಾಬರ್ಟ್ಸನ್ ಮತ್ತು ಕೇನ್ಸ್, ಈ 4 ಜನ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ್ದರಿಂದ ಈ ಸಿದ್ಧಾಂತವನ್ನ ಕ್ಯಾಂಬ್ರಿಡ್ಜ್ ಸಮೀಕರಣ ಅಂತೇಳಿ ಕರೆಯುವಂತ ಕೆಲಸವನ್ನ ಆಗ್ತದೆ. ಏನೋ ಈ 4 ಜನ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನ ಮಾಡಿದ್ದರಿಂದ ಈ ಸಿದ್ಧಾಂತಕ್ಕೆ ನಾವೇನ್ ಕರಿತೀವಿ? ಕ್ಯಾಂಬ್ರಿಡ್ಜ್ ಸಮೀಕರಣ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡಲಾಗ್ತದೆ. ಇಷ್ಟು ಪೀಠಿಕೆಯಲ್ಲಿ ವಿದ್ಯಾರ್ಥಿಗಳು ಬರಬೇಕಾಗ್ತದೆ. ಪೀಠಿಕೆ ಆದ್ಮೇಲೆ ಇಲ್ಲಿ ನೋಡ್ರಿ, ಪೀಠಿಕೆ ಆದ್ಮೇಲೆ ಈ ಕ್ಯಾಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರ ಪ್ರಕಾರ ಹಣದ ಮೌಲ್ಯ ಮತ್ತು ಹಣದ ಬೇಡಿಕೆ ಮತ್ತು ಪೂರೈಕೆಗಳನ್ನ ಅವಲಂಬಿಸಿರುತ್ತದೆ. ಏನು? ಹಣದ ಮೌಲ್ಯವು ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನು ಅವಲಂಬಿಸಿರುತ್ತದೆ. ಹಿಂದಿನ ಸಿದ್ಧಾಂತವನ್ನು ನಾವೇನ್ ಮಾಡಿದ್ವಿ? ಕೇವಲ ಹಣದ ಮೌಲ್ಯವು ಹಣದ ಪೂರೈಕೆಯನ್ನು ಮಾತ್ರ ಅವಲಂಬನೆಯನ್ನ ಹೊಂದಿತ್ತಂತೆ ಅಧ್ಯಯನ ಮಾಡಿದ್ವಿ. ಇದರ ಮುಂದುವರೆದ ಭಾಗ ಈ ಹಣದ ಮೌಲ್ಯವು ಹಣದ ಪೂರೈಕೆ ಮತ್ತು ಬೇಡಿಕೆ ಎರಡು ಅಂಶಗಳನ್ನ ಅವಲಂಬಿಸಿರುತ್ತದೆ ಎಂಬುದನ್ನ ನಾವು ಕ್ಯಾಂಬ್ರಿಡ್ಜ್ ಸಮೀಕರಣದಲ್ಲಿ ಅಧ್ಯಯನವನ್ನ ಮಾಡಲಾಗ್ತದೆ. ಅದರಲ್ಲಿ ಒಂದೇದು ಯಾವ್ದು ಅಧ್ಯಯನ ಮಾಡೋಣ? ಈಗ ಹಣದ ಬೇಡಿಕೆ ಬಗ್ಗೆ ತಿಳ್ಕೋಣ. ಏನು ಹಣದ ಬೇಡಿಕೆ? ಇಲ್ಲಿ ನೋಡ್ರಿ, ಕ್ಯಾಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರ ಪ್ರಕಾರ ಹಣದ ಬೇಡಿಕೆ ಅಂತಂದ್ರ ನಗದು ಹಣಕ್ಕಿರುವ ಬೇಡಿಕೆ ಆಗಿದೆ. ಏನು ಹಣದ ಬೇಡಿಕೆ ಅಂತಂದ್ರ ನಗದು ಹಣಕ್ಕಿರುವ ಬೇಡಿಕೆ. ನಗದು ಹಣ ಅಂತಂದ್ರ ನಮ್ಮ ಬಳಿ ಇರುವಂತ ನೋಟು ಹಾಕ್ಬೋದು, ನಾಣ್ಯ ಹಾಕ್ಬೋದು, ಅವಕ್ ನಾವು ನಗದು ಹಣ ಅಂತ ಕರಿತೀವಿ. ಆ ನಗದು ಹಣಕ್ಕಿರುವಂತ ಬೇಡಿಕೆಗೆ ನಾವೇನ್ ಕರಿತೀವಿ? ಹಣದ ಬೇಡಿಕೆ ಅಂತ ಕರಿತೀವಿ. ಯಾಕೆ ನಗದು ಹಣಕ್ಕೆ ಬೇಡಿಕೆ ಐತಂತಂದ್ರ, ಅಂದರೆ ಜನರು ಹಣವನ್ನ ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ನಾವು ಕೆಬ್ಬಣ ಇಟ್ಕೋಂಗಿಲ್ಲ, ಚಿನ್ನ ಇಟ್ಕೋಂಗಿಲ್ಲ, ಇಟ್ಕೋಂಗಿಲ್ಲ. ನಾವ್ ಏನ್ ಮಾಡ್ತೀವಿ? ಆದಷ್ಟು ಹಣವನ್ನ ನಗದು ರೂಪದಲ್ಲಿ ಬಯಕೆಯನ್ನ ಮಾಡ್ತೀವಿ. ಓಕೆನಾ? ಹೀಗಾಗಿ ಆ ನಗದು ರೂಪದಲ್ಲಿ ಹಣವನ್ನ ಇಟ್ಟುಕೊಳ್ಳುವುದರಿಂದ ಹಣಕ್ಕೆ ಬೇಡಿಕೆ ಉದ್ಭವವಾಗುತ್ತದೆ. ನಾವ ಏನಾದ್ರೂ ಹಣವನ್ನ ನಗದು ರೂಪದಲ್ಲಿ ಇಟ್ಕೊಲಿಕ್ಕಂತಂದ್ರ ಹಣಕ್ಕೆ ಬೇಡಿಕೆ ಉದ್ಭವಿಸಂಗಿಲ್ಲ. ಹೀಗಾಗಿ ಆ ನಗದು ಹಣವನ್ನ ನಾವು ನಗದು ರೂಪದಲ್ಲಿ ಇಟ್ಟುಕೊಳ್ಳುವುದರಿಂದ ಹಣಕ್ಕೆ ಏನಾಗ್ತದೆ? ಬೇಡಿಕೆ ಪ್ರಮಾಣ ಉದ್ಭವಿಸುತ್ತದೆ ಎಂಬುದನ್ನ ಕ್ಯಾಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರು ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ? ಹಣಕ್ಕೆ ಯಾಕೆ ನಾವು ಬೇಡಿಕೆ ಉದ್ಭವ ಆಗತ್ತಂತಂದ್ರೆ ಅದನ್ನ ನಗದು ರೂಪದಲ್ಲಿ ಇಟ್ಟುಕೊಳ್ಳುವುದರಿಂದ ಹಣಕ್ಕೆ ಬೇಡಿಕೆ ಏನಾಗ್ತದೆ? ಉದ್ಭವ ಆಗ್ತದೆ. ಜನರು ನಗದು ಹಣವನ್ನ ಯಾವ ಕಾರಣಕ್ಕಾಗಿ ನಗದು ರೂಪದಲ್ಲಿ ಇಟ್ಟುಕೊಳ್ಳುತ್ತಾರೆ ಎಂಬುದನ್ನ ಕ್ಯಾಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರು 3 ಉದ್ದೇಶಗಳನ್ನ ತಿಳಿಸ್ಯಾರ.
ಏನು ಈ ಮೂರು ಉದ್ದೇಶಗಳಿಗಾಗಿ ಜನರು ನಗದು ಹಣವನ್ನ ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ ಎಂಬುದನ್ನ ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರು ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ಯಾರ. ಆ ಉದ್ದೇಶಗಳು ಯಾವ ಅಂತೇಳಿ ಇಲ್ಲಿ ಮುಂದಿನ ಸ್ಲೈಡ್ ಒಳಗ ತಿಳ್ಕೊಳ್ಳೋಣ. ಒಂದು, ಏನು ಜನರು ನಗದು ಹಣ ತಮ್ಮ ಬಳಿ ಯಾಕೆ ಇಟ್ಕೊತಾರಂತಂದ್ರ ವ್ಯವಹಾರದ ಉದ್ದೇಶಕ್ಕಾಗಿ ಜನರು ಹಣವನ್ನ ನಗದು ರೂಪದಲ್ಲಿ ಇಟ್ಟುಕೊಳ್ಳುತ್ತಾರೆ. ಇದು ಒಂದೇ ಉದ್ದೇಶ. ಇಲ್ಲಿ ನೋಡ್ರಿ, ಜನರು ತಮ್ಮ ದೈನಂದಿನ ವ್ಯವಹಾರಗಳನ್ನು ಪೂರೈಸುವ ಉದ್ದೇಶದಿಂದ ತಮ್ಮ ಆದಾಯದ ಸ್ವಲ್ಪ ಭಾಗವನ್ನ ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಏನು ನಮ್ಮ ಪ್ರತಿನಿತ್ಯ ಏನ್ ಯಾವಾಗ ಬರ್ತಾವಲ್ಲ ಅದು ಬೇಕಾದಾಗ್ಬೋದು, ಆ ವ್ಯವಹಾರಗಳನ್ನ ಪೂರೈಸುವಂತ ಉದ್ದೇಶದಿಂದ, ಯಾಕೆ ನಮ್ಗೆ ದುಡ್ಡು ಇದ್ರೆ ನಾವೇನ್ ಮಾಡ್ಬೋದು, ಸುಲಭವಾಗಿ ವಹಿವಾಟವನ್ನ ಮಾಡ್ಬೋದು. ನಮ್ಗೆ ದುಡ್ಡು ಇರ್ಲಿಕ್ಕಂತಂದ್ರ ಇಲ್ಲಿ ಇದು ಫೇಲ್ ಆಗ್ತದ. ಹೀಗಾಗಿ ನಮ್ಮ ದೈನಂದಿನ ವ್ಯವಹಾರಗಳನ್ನ ಅಥವಾ ಚಟುವಟಿಕೆಗಳನ್ನ ಪೂರೈಸುವ ಉದ್ದೇಶದಿಂದ ಜನರು ತಮ್ಮ ಆದಾಯದ ಸ್ವಲ್ಪ ಭಾಗವನ್ನ ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಇದು ವ್ಯವಹಾರದ ಉದ್ದೇಶಕ್ಕಾಗಿ ನಗದು ಹಣಕ್ಕೇನಾಗ್ತದ, ಬೇಡಿಕೆ ಉದ್ಭವ ಆಗ್ತದ. ಇದು ಒಂದೇ ಉದ್ದೇಶ. ಇಲ್ಲಿ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಬೇಡಿಕೆಯು ಕೆಳಗಿನ ಅಂಶಗಳನ್ನ ಅವಲಂಬನೆಯನ್ನ ಹೊಂದಿದೆ. ಈ ಅಂಶಗಳ ಮೇಲೆ ಅವಲಂಬನೆ ಹೊಂದಿದೆ. ಯಾಕಂತಂದ್ರ ಆದಾಯದ ಮಟ್ಟ ಹೆಚ್ಚಿಗೆ ಇತ್ತಂತಂದ್ರ, ಆದಾಯದ ಮಟ್ಟ ಹೆಚ್ಚಳವಾಗಿತ್ತಂದ್ರ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣ ಏನಾಗ್ತದ, ಹೆಚ್ಚಳ ಆಗ್ತದ. ಒಂದು ವೇಳೆ ನಾವು ನಮ್ಮ ಆದಾಯ ಕಡಿಮೆ ಇತ್ತಂತಂದ್ರ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣ ಏನಾಗ್ತದ, ಕಡಿಮೆ ಆಗ್ತದ. ಏನ ಇದು ಒಂದು. ಉದ್ಯೋಗದ ಮಟ್ಟ ಇತ್ತಂತಂದ್ರೆ, ನಮ್ಗೆ ಕೆಲಸ ಇತ್ತಂತಂದ್ರೆ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣ ಹೆಚ್ಚಳವಾಗ್ತದ. ನಮಗ್ ಉದ್ಯೋಗ ಇಲ್ಲ ಅಂತಂದ್ರ ಇದಕ್ಕೆ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣದ ಬೇಡಿಕೆ ಕಡಿಮೆ ಆಗ್ತದೆ. ಸಾಮಾನ್ಯ ಬೆಲೆಯ ಮಟ್ಟ ಇದು ಮತ್ತೊಂದು. ಬೆಲೆಯ ಮಟ್ಟ ಹೆಚ್ಚಳವಾಗಿತ್ತಂತಂದ್ರ ಹೆಚ್ಚಿನ ಹಣವನ್ನ ಇಟ್ಕೊಳ್ಬೇಕಾಗ್ತದೆ. ಬೆಲೆಯ ಮಟ್ಟ ಏನಾದ್ರು ಕಡಿಮೆ ಇತ್ತಂದ್ರ ಕಡಿಮೆ ಹಣವನ್ನ ಇಟ್ಟುಕೊಳ್ಳಲು ನಮ್ಗೇನಾಗ್ತದ, ಸಾಧ್ಯ ಆಗ್ತದ. ಇನ್ನೊಂದೇನು, ವ್ಯವಹಾರದ ಪ್ರಮಾಣಗಳು. ನೀ ಏನಾದ್ರು ದೊಡ್ಡ ಒಂದು ಬಿಸ್ನೆಸ್ ಗಳನ್ನ ಅಥವಾ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಇತ್ತಂತಂದ್ರ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಇಟ್ಕೊಳ್ಬೇಕಾಗ್ತದ. ನೀ ಮಾಡುವಂತ ವ್ಯವಹಾರ ಸಣ್ಣ ಪ್ರಮಾಣದೊಳಗಿತ್ತಂತಂದ್ರ ಕಡಿಮೆ ಹಣವನ್ನ ಇಟ್ಟುಕೊಳ್ಳುವಂತ ಒಂದು ಸಂಭವ ಇರ್ತದ. ಹೀಗಾಗಿ ವ್ಯವಹಾರದ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣವು ಈ ಕೆಳಗಿನ 4 ಅಂಶಗಳನ್ನ ಅವಲಂಬನೆಯನ್ನ ಹೊಂದಿರುತ್ತದೆ. ಇದು ಒಂದನೆಯ ಉದ್ದೇಶ. ಎರಡನೇದ್ ನೋಡ್ರಿ, ಸೆಕೆಂಡ್ ಒನ್, ಮುಂಜಾಗ್ರತೆ ಉದ್ದೇಶ. ಈ ಉದ್ದೇಶಕ್ಕಾಗಿ ಕೂಡ ಜನರು ಏನ್ ಮಾಡ್ತಾರೆ, ಹಣವನ್ನ ನಗದು ರೂಪದಲ್ಲಿ ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸ್ತಾರೆ. ಭವಿಷ್ಯದಲ್ಲಿ ಎದುರಾಗಬಹುದಾದ ವಿಪತ್ತುಗಳನ್ನ ಎದುರಿಸಲು ಜನರು ಸ್ವಲ್ಪ ಹಣವನ್ನ ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಯಾಕಂದ್ರೆ ಮುಂದೇನಾಗತ್ತೋ ಗೊತ್ತಿಲ್ಲ, ಹೇಳಕ್ಕಾಗೋದು, ಅಪಘಾತಗಳಾಗ್ಬೋದು, ಏನೋ ಒಂದು ಸಮಸ್ಯೆಗಳಾಗ್ಬೋದು. ಆ ಸಮಸ್ಯೆಗಳನ್ನ ನಾವು ಎದುರಿಸಬೇಕಂತಂದ್ರ ಅದು ಭವಿಷ್ಯದೊಳಗ, ಮತ್ತೆ ಈಗಿನೂ ಅಲ್ಲ, ಭವಿಷ್ಯದಲ್ಲಿ ಆಗುವಂತ ಸಮಸ್ಯೆಗಳನ್ನ ಅಥವಾ ವಿಪತ್ತುಗಳನ್ನ ಎದುರಿಸ್ಬೇಕಂತಂದ್ರ ಜನರು ಸ್ವಲ್ಪ ಹಣವನ್ನ ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಕೆಯನ್ನ ಮಾಡ್ತಾರೆ. ಹೀಗಾಗಿ ಹಣಕ್ಕೆ ಏನಾಗ್ತದ, ಬೇಡಿಕೆ ಪ್ರಮಾಣ ಉದ್ಭವಿಸ್ತದ. ಈ ಮುಂಜಾಗ್ರತೆ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತಹ ಹಣದ ಬೇಡಿಕೆಯು ಕೆಳಗಿನ ಅಂಶಗಳನ್ನ ಅವಲಂಬಿಸಿರುತ್ತದೆ. ಏನು, ಸಾಮಾಜಿಕ ಭದ್ರತೆ, ವೈದ್ಯಕೀಯ ಸೌಲಭ್ಯ, ವಿಮಾ ಸೌಲಭ್ಯ, ಜನರ ಆದಾಯ ಮಟ್ಟವನ್ನು ಅವಲಂಬನೆಯನ್ನು ಹೊಂದಿರ್ತದೆ. ಹೇಗೆಂತಂದ್ರ, ನಿನಗೇನಾದ್ರೂ ಸಾಮಾಜಿಕ ಭದ್ರತೆ ಇತ್ತಂತಂದ್ರ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತಹ ಹಣದ ಬೇಡಿಕೆ ಕಡಿಮೆ ಆಗ್ತದೆ. ಒಂದು ವೇಳೆ ನಿನಗೇನಾದ್ರೂ ಸಾಮಾಜಿಕ ಭದ್ರತೆಗಳು ಇರ್ಲಿಕ್ಕಂತಂದ್ರ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣ ಏನಾಗ್ತದ, ಹೆಚ್ಚಳ ಆಗ್ತದ. ಸಾಮಾಜಿಕ ಭದ್ರತೆ ಅಂದ್ರ ನಿಮ್ಗೆ ಗೊತ್ತಾಗ್ತದೆ, ಇವಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ಗೆ ಕಾರ್ಡ್ ಬರ್ತಾವು, ಇನ್ಸೂರೆನ್ಸ್ ಎಲ್ಲ ಬರ್ತಾವ. ಅವೆಲ್ಲ ಇದ್ದು ಅಂತಂದ್ರ ಈ ಉದ್ದೇಶಕ್ಕಾಗಿ ನೀ ಹಣ ಏನ್ ಮಾಡ್ತಿ, ಕಡಿಮೆ ಇಟ್ಕೋತಿ. ಅವೇನು ನಿನಗೆ ಸಾಮಾಜಿಕ ಭದ್ರತೆ ಇರ್ಲಿಕ್ಕಂತಂದ್ರ, ಲೈಸೆನ್ಸ್ ಇಲ್ಲ, ಅದಿಲ್ಲ, ವಿಮಾ ಸೌಲಭ್ಯ ಇಲ್ಲ, ಅವೆಲ್ಲ ಇರ್ಲಿಕ್ಕಂತಂದ್ರ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಇಟ್ಕೊಳ್ಬೇಕಾಗ್ತದ. ಇನ್ನೊಂದ್ ಯಾವುದು, ವೈದ್ಯಕೀಯ ಸೌಲಭ್ಯ. ಇಲ್ಲಿ ನಿಮ್ಗೆ ಯಶಸ್ವಿನಿ ಕಾರ್ಡು ಅವೆಲ್ಲ ಕಾರ್ಡ್ ಬರ್ತಾವಲ್ಲ, ಈ ಸೌಲಭ್ಯ ನಿನ್ ಕಡೆ ಇತ್ತಂತಂದ್ರ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣ ಏನಾಗ್ತದೆ, ಕಡಿಮೆ ಆಗ್ತದೆ. ನಿನಗೇನಾದ್ರು ಯಾವುದೇ ವೈದ್ಯಕೀಯ ಸೌಲಭ್ಯ ಇಲ್ಲ ಅಂತಂದ್ರ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣದ ಬೇಡಿಕೆ ಹೆಚ್ಚಳವಾಗ್ತದೆ. ವಿಮಾ ಸೌಲಭ್ಯ ಇತ್ತಂದ್ರ ಕಡಿಮೆ ಹಣ ಇಟ್ಕೋತಿ, ವಿಮಾ ಸೌಲಭ್ಯ ಇರ್ಲಿಕ್ಕಂತಂದ್ರ ಹೆಚ್ಚಿನ ಹಣವನ್ನ ಇಟ್ಕೋಬೇಕಾದ ಸೌಲಭ್ಯ ಬರ್ತದೆ. ಇನ್ನೊಂದ್ ಯಾವುದು, ಜನರ ಆದಾಯದ ಮಟ್ಟ. ನಿಂದೇನಾದ್ರು ಆದಾಯ ಹೆಚ್ಚಿಗೆ ಇತ್ತಂತಂದ್ರ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣ ಏನಾಗ್ತದೆ, ಹೆಚ್ಚಳವಾಗ್ತದೆ.
ಇನ್ ಇನ್ಕಮ್ ಕಡಿಮೆ ಇತ್ತಂದ್ರ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣ ಏನಾಗ್ತದ ಕಡಿಮೆ ಆಗುವಂತ ಸಂಭವ ಇರ್ತದ. ಹೀಗಾಗಿ ಈ ಮುಂಜಾಗ್ರತೆ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣವು ಈ ಕೆಳಗಿನ 4 ಅಂಶಗಳ ಮೇಲೆ ಅವಲಂಬನೆಯನ್ನ ಹೊಂದಿರ್ತದ. ಇದು ಎರಡನೆಯ ಉದ್ದೇಶ. ಇನ್ನೊಂದು ಬರ್ತದ ಏನು, ಸಟ್ಟ ವ್ಯಾಪಾರದ ಉದ್ದೇಶ. ಇದು ನಗದ ಹಣಕ್ಕೆ ಬೇಡಿಕೆ ಉದ್ಭವಿಸಲು ಮೌಲ್ಯ ಕಾರಣ. ಸಟ್ಟ ವ್ಯಾಪಾರದ ಉದ್ದೇಶ ಇಲ್ಲಿ ನೋಡ್ರಿ, ಸದ್ಯ ಪ್ರಸ್ತುತದಲ್ಲಿ ಅಥವಾ ಪ್ರೆಸೆಂಟ್ ಆಗಿ ಬೆಲೆ ಕಡಿಮೆ ಇರುವ ವಸ್ತುವನ್ನ ಕೊಂಡು ಬೆಲೆ ಹೆಚ್ಚಳವಾದಾಗ ಮಾರುವ ಮೂಲಕ ಲಾಭ ಗಳಿಸುವುದಕ್ಕೆ ನಾವು ಸಟ್ಟ ವ್ಯಾಪಾರ ಅಂತ ಕರಿತೀವಿ. ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ನೋಡ್ರಿ, 2025 ಮುಂದೆ 2026 ಎಕ್ಸಾಂಪಲ್ ಆಯ್ತು. 2025ರಲ್ಲಿ ಬೆಲೆ 10 ರೂಪಾಯಿ ಐತಿ. ಮುಂದೆ ಬೆಲೆ 30 ಆಗ್ಬೋದು, 40 ಆಗ್ಬೋದು, 50 ಆಗ್ಬೋದು, ಹೇಳಕ್ ಆಗುದಿಲ್ಲ. ಮುಂದೊಂದು 30 ರೂಪಾಯಿ ಆಕತ್ತಂತ ತಿಳ್ಕೊಂಡು, ಓಕೆನಾ. ಇಲ್ಲಿ 10 ರೂಪಾಯಿ ಇರುವಂತ ಬೆಲೆ ಇದು 2025. 10 ರೂಪಾಯಿ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುವನ್ನ ಕೊಂಡುಕೊಳ್ಳುವುದು. ಕೊಂಡುಕೊಂಡು ಇಲ್ಲಿ ಬೆಲೆ ಜಾಸ್ತಿ ಆಗತ್ತಲ್ಲ, ಇಲ್ಲಿ ಆ ವಸ್ತುವನ್ನ ಮಾರಾಟ ಮಾಡುವುದು. ಬೆಲೆ 10 ರೂಪಾಯಿ ಇದ್ದಾಗ ಕೊಂಡುಕೊಳ್ಳುವುದು, ಬೆಲೆ 30 ರೂಪಾಯಿ ಆದಾಗ ಮಾರಾಟ ಮಾಡುವುದು. ಇದಕ್ ನಾವೇನ್ ಕರಿತೀವಿ, ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಕರಿತೀವಿ. ಇಲ್ಲಿ 10 ರೂಪಾಯಿ ಬೆಲೆ ಇದ್ದಾಗ ಆ ವಸ್ತುವನ್ನ ಕೊಂಡ್ಕೊಳ್ಬೇಕಂತಂದ್ರ ನಿನ್ನ ಬಳಿ ಏನ್ ಬೇಕಾಗ್ತದ, ಹಣ ಬೇಕಾಗ್ತದ, ಏನ. ಹೀಗಾಗಿ ಈ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ನೀನು ಹಣವನ್ನ ನಗದು ರೂಪದಲ್ಲಿ ಇಟ್ಟುಕೊಳ್ಬೇಕಾಗ್ತದ. ಹೀಗಾಗಿ ಅದ್ರ ಮೀನಿಂಗ್ ಏನೈತಿ, ಬೆಲೆ ಕಡಿಮೆ ಇರುವಾಗ ಆ ವಸ್ತುವನ್ನ ಕೊಂಡು ಬೆಲೆ ಹೆಚ್ಚಳವಾದಾಗ ಆ ವಸ್ತುವನ್ನ ಮಾರಾಟ ಮಾಡುವುದರ ಮೂಲಕ ಲಾಭ ಗಳಿಸುವಂತ ಸನ್ನಿವೇಶ ಐತಿ ನೋಡ್ರಿ. ಆ ಸನ್ನಿವೇಶಕ್ಕೆ ನಾವೇನ್ ಕರಿತೀವಿ, ಸಟ್ಟ ವ್ಯಾಪಾರ ಅಂತ ಕರಿತೀವಿ, ಓಕೆನಾ. ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣ ಈ ಕೆಳಗಿನ 4 ಅಂಶಗಳನ್ನ ಅವಲಂಬನೆಯನ್ನ ಹೊಂದಿರ್ತದ. ಒಂದ್ಯಾವುದು, ಬಡ್ಡಿ ದರ. ಬಡ್ಡಿ ದರ ಹೆಚ್ಚಿಗೆ ಇತ್ತಂತಂದ್ರ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತ ಹಣ ಕಡಿಮೆ ಆಗ್ತದ. ಯಾಕೆ, ಬಡ್ಡಿ ದರ ಹೆಚ್ಚಿಗಿತ್ತಂತಂದ್ರ ನೀ ಹೆಚ್ಚಿನ ಹಣವನ್ನು ಏನ್ ಮಾಡ್ತಿ, ಸಾಲವಾಗಿ ಕೊಡ್ತಿ. ಆ ಸಾಲ ಕೊಡೋ ಮೂಲಕ ನೀ ಲಾಭ ತಗೋಬಹುದು. ಅಲ್ಲಿ ವಸ್ತುವನ್ನ ನೀನೆ ಖರೀದಿ ಮಾಡಕ್ ಮನಸ್ಸು ಮಾಡಂಗಿಲ್ಲ. ಯಾಕಂದ್ರ ಮನೆಯೊಳಗೆ ಕುಂತ್ಕೊಂಡ ಬಡ್ಡಿ ಬರುತ್ತಲ್ಲ. ಬಡ್ಡಿ ದರ ಹೆಚ್ಚಳವಾಗಿದ್ದಾಗ ಕಾಮನ್ ಆಗಿ ನಾವೇನ್ ಮಾಡ್ತೀವಿ, ಮತ್ತೊಬ್ಬ ವ್ಯಕ್ತಿಗೆ ಸಾಲವನ್ನು ಕೊಡೋದ್ರ ಮೂಲಕ ಲಾಭ ಗಳಿಸ್ತೀವಿ. ಹೀಗಾಗಿ ಬಡ್ಡಿ ದರ ಹೆಚ್ಚಳವಾಗಿದ್ದಾಗ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತಹ ಹಣದ ಬೇಡಿಕೆ ಕಡಿಮೆ ಇರುತ್ತದೆ. ವಿದ್ಯಾರ್ಥಿಗಳು ಗಮನಿಸಬೇಕು. ಒಂದು ವೇಳೆ ಏನಾದ್ರೂ ಬಡ್ಡಿ ದರ ಕಡಿಮೆ ಇತ್ತಂತಂದ್ರ ಸಾಲ ಕೊಡುವುದರ ಬದಲು ನಾವೇನ್ ಮಾಡ್ತೀವಿ, ಈ ಉದ್ಯೋಗವನ್ನ ಮಾಡಕ ಮನಸ್ಸನ್ನ ಮಾಡ್ತೀವಿ. ಅವಾಗ ಬಡ್ಡಿ ದರ ಕಡಿಮೆ ಇದ್ದಾಗ ಈ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುವಂತಹ ಹಣ ಏನಾಗ್ತದ, ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಳ್ತೀವಿ. ಇದು ಬಡ್ಡಿ ದರ. ಇನ್ನೊಂದು, ಜನರ ಮನೋಭಾವನೆ. ಅದ್ರ ಮೇಲೆ ಇಲ್ಲಿ ನಾವೇನ್ ಮಾಡ್ಬೋದು, ಹೆಚ್ಚು ಕಡಿಮೆಯನ್ನ ಮಾಡಬಹುದು. ಇನ್ನೊಂದೇನು, ಹಣಕಾಸಿನ ಸ್ಥಿತಿ. ಹಣಕಾಸಿನ ಸ್ಥಿತಿ ಉತ್ತಮವಾಗಿತ್ತಂದ್ರೆ ಓಕೆ, ಜಾಸ್ತಿ ಹಣವನ್ನ ಇಟ್ಕೋಬಹುದು. ನಮ್ಮ ಕಡೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ಲಿಕ್ಕಂದ್ರೆ ಕಡಿಮೆ ಹಣವನ್ನ ಇಟ್ಕೋಬಹುದು. ಇನ್ನೊಂದು ಯಾವುದು, ನಿರೀಕ್ಷೆ. ಹೆಚ್ಚಳವಾಗಬಹುದು ಎಂಬ ನಿರೀಕ್ಷೆ ಇತ್ತಂದ್ರೆ ಮಾತ್ರ ನೀ ಇಲ್ಲಿ ಏನ್ ಮಾಡ್ತಿ, ವಸ್ತುವನ್ನ ಕೊಂಡ್ಕೊಳ್ತಿ, ಹೆಚ್ಚಿನ ಹಣವನ್ನ ಇಟ್ಕೊಳ್ತಿ. ಬಗಾನ ನಿರೀಕ್ಷೆ ಇರ್ಲಿಕ್ಕಂತಂದ್ರ ಕಡಿಮೆ ಹಣವನ್ನ ಇಟ್ಟುಕೊಳ್ಳುವಂತ ಸಂಭವ ಇರ್ತದ, ಏನ. ಇಷ್ಟು ಹಣದ ಬೇಡಿಕೆಯನ್ನ ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರ ಪ್ರಕಾರ ಯಾವ ಉದ್ದೇಶಕ್ಕಾಗಿ ಇಟ್ಟುಕೊಳ್ಳುತ್ತಾರೆ ಎಂಬುದನ್ನ ಚರ್ಚೆ ಮಾಡಲಾಗಿದೆ. ಒಂದು ವ್ಯವಹಾರದ ಉದ್ದೇಶ, ಇನ್ನೊಂದು ಮುಂಜಾಗ್ರತೆ ಉದ್ದೇಶ, ಇನ್ನೊಂದು ಯಾವುದು, ಸಟ್ಟ ವ್ಯಾಪಾರದ ಉದ್ದೇಶ. ಈ 3 ಉದ್ದೇಶಕ್ಕಾಗಿ ಜನರು ಏನ್ ಮಾಡ್ತಾರ, ಹಣವನ್ನ ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಕೆಯನ್ನ ಮಾಡ್ತಾರೆ, ಓಕೆನಾ. ಇದಾದ್ಮೇಲೆ ಇನ್ನೊಂದು ಯಾವುದು, ಹಣದ ಪೂರೈಕೆ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಯಾಕಂದ್ರ ಹಣದ ಮೌಲ್ಯವು 2 ಅಂಶಗಳನ್ನ ಅವಲಂಬಿಸುತ್ತೆ ಅಂತೇಳಿ ನಾವು ಮೊದಲೇ ತಿಳ್ಕೊಳ್ತೇವೆ. ಒಂದೇದು ಯಾವುದು, ಹಣದ ಬೇಡಿಕೆ. ಈಗ ಅದ್ರ ಬಗ್ಗೆ ಅಧ್ಯಯನ ಮಾಡೇವು ನಾವು. ಇನ್ನೊಂದು ಯಾವುದು, ಮನಿ ಸಪ್ಲೈ ಅಂತೇಳಿ, ಓಕೆನಾ. ಮನಿ ಸಪ್ಲೈ ಅಥವಾ ಹಣದ ಪೂರೈಕೆ. ಇಲ್ಲಿ ನೋಡ್ರಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ದೇಶದಲ್ಲಿ ಚಲಾವಣೆಯಲ್ಲಿರುವಂತ ಒಟ್ಟು ಹಣದ ಮೊತ್ತಕ್ಕೆ ನಾವೇನ್ ಕರಿತೀವಿ, ಮನಿ ಸಪ್ಲೈ ಅಂತ ಕರಿತೀವಿ. ಏನು, ಒಂದು ನಿರ್ದಿಷ್ಟ ಅವಧಿ ಒಳಗ ದೇಶದಲ್ಲಿ ಚಲಾವಣೆಯಲ್ಲಿರುವಂತ ಒಟ್ಟು ಹಣದ ಮೊತ್ತಕ್ಕೆ ನಾವೇನ್ ಕರಿತೀವಿ, ಮನಿ ಸಪ್ಲೈ ಅಂತ ಕರಿತೀವಿ. ಇಲ್ಲಿ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ಹಣದ ಬೇಡಿಕೆಗೆ ಹೆಚ್ಚು ಆದ್ಯತೆಯನ್ನು ಕೊಡಲಾಗಿದೆ. ಈ ಮನಿ ಸಪ್ಲೈಗಿಂತ ಎದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟಿವಿ, ಮನಿ ಬೇಡಿಕೆಗೆ ಆದ್ಯತೆಯನ್ನು ಕೊಟ್ಟಿವಿ. ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆನ ಕೊಡಲಾಗಿದೆ. ಅದಕ್ಕಾಗಿ ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರ ಪ್ರಕಾರ ಹಣದ ಬೇಡಿಕೆ ನಗದು ಹಣಕ್ಕಿರುವ ಬೇಡಿಕೆ ಆಗಿದೆ.
ಹಣದ ಬೇಡಿಕೆ ನಗದು ಹಣಕ್ಕಿರುವ ಬೇಡಿಕೆಯಾಗಿದೆ. ಈ ಹಣದ ಬೇಡಿಕೆ ಹೆಚ್ಚಳವಾತಂತಂದ್ರ ಹಣದ ಮೌಲ್ಯವು ಹೆಚ್ಚುತ್ತದೆ. ಏನು, ನಗದು ಹಣಕ್ಕಿರುವ ಬೇಡಿಕೆ ಹೆಚ್ಚಳವಾತಂತಂದ್ರ ಹಣದ ಮೌಲ್ಯವು ಹೆಚ್ಚಳವಾಗುತ್ತದೆ. ಇದು ಹೆಚ್ಚಿಗೆ ಆತಂತಂದ್ರ ಹಣದ ಮೌಲ್ಯ ಹೆಚ್ಚಳವಾಗ್ತದೆ. ಹೆಂಗಂತ ಹೇಳ್ತಾನೆ ನಾನು. ಜನರು ಎಲ್ಲಾ ಹಣವನ್ನ ತಮ್ಮ ಬಳಿ ಇಟ್ಟುಕೊಳ್ಳಲು, ಹಣದ ಬೇಡಿಕೆ ಅಂದ್ರೇನ ನಗದು ಹಣವನ್ನ ತಮ್ಮ ಬಳಿ ಇಟ್ಕೋದು. ಎಲ್ಲಾ ಹಣವನ್ನ ತಮ್ಮ ಬಳಿ ಇಟ್ಕೊಂಡ್ರ ಆ ಹಣವನ್ನ ಖರ್ಚು ಮಾಡ್ಲಿಕ್ಕಂತಂದ್ರ ವಸ್ತುಗಳ ಬೆಲೆ ಏನಾಗ್ತಾವು, ಕಡಿಮೆ ಆಗುವಂತ ಸಂಭವ ಇರ್ತದೆ. ಏನು, ಹಣವನ್ನ ತಮ್ಮ ಬಳಿ ಎಲ್ಲಾವು ಸ್ಟಾಕ್ ಮಾಡ್ಕೊಂಡ್ ಬಿಟ್ಟಂತಂದ್ರ, ಮನಿ ಒಳಗೆ ಇಟ್ಕೊಂಡ್ರಂತಂದ್ರ ವಸ್ತುವಿಗೆ ಡಿಮಾಂಡ್ ಏನಾಗ್ತದ, ಕಡಿಮೆ ಆಗ್ತದ. ವಸ್ತುಗಳಿಗೆ ಡಿಮಾಂಡ್ ಕಡಿಮೆ ಆತಂದ್ರ ಬೆಲೆ ಏನಾಗ್ತಾವು, ಕಡಿಮೆ ಆಗ್ತಾವ. ಬೆಲೆ ಕಡಿಮೆ ಆದವು ಅಂತಂದ್ರ ಆ ವಸ್ತುವನ್ನ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಏನಾಗತ್ತಿ, ಹೆಚ್ಚಳವಾಗತ್ತೆ. ಅಥವಾ ಹಣದ ಮೌಲ್ಯ ಏನಾಗತ್ತಿ, ಹೆಚ್ಚಳ ಆಗ್ತದ ಎಂಬುದನ್ನ ಯಾರು ತಿಳಿಸ್ಕೊಟ್ಟಾರ, ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರು ತಿಳಿಸ್ಕೊಟ್ಟಾರ. ಏನು, ಹಣದ ಬೇಡಿಕೆ ಹೆಚ್ಚಳವಾಗಿತ್ತಂತಂದ್ರ ಹಣದ ಮೌಲ್ಯವು ಹೆಚ್ಚುತ್ತದೆ. ಹೆಂಗಂತೇಳಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿನಿ, ಎಕ್ಸಾಂಪಲ್ ಮೂಲಕ ತಿಳ್ಕೊ. ಇದು ಒಂದ್ ವೇ. ಇನ್ನು ಒಂದು ವೇಳೆ ಏನಾದ್ರು ಹಣದ ಬೇಡಿಕೆ ಕಡಿಮೆ ಆತಂತಂದ್ರ, ತಮ್ಮ ಬಳಿ ಇಟ್ಟುಕೊಳ್ಳುವಂತ ಹಣದ ಪ್ರಮಾಣ ಕಡಿಮೆ ಆತಂತಂದ್ರ ಹಣದ ಮೌಲ್ಯವು ಕಡಿಮೆಗೊಳ್ಳುತ್ತದೆ. ಯಾಕಂತಂದ್ರ ಎಲ್ಲಾರು ತಮ್ಮ ಬಳಿ ಹಣವನ್ನು ಇಟ್ಟುಕೊಳ್ಳುವುದರ ಬದಲು ನಾವು ಖರ್ಚು ಮಾಡಕ್ ಮನಸ್ಸು ಮಾಡಿದ್ವಿ. ನಮ್ ಬಳಿ ದುಡ್ಡು ಬೇಡಪ್ಪ, ನಾವೆಲ್ಲಾ ಖರ್ಚು ಮಾಡ್ತೇವೆ ಅಂತಂದ್ರ ವಸ್ತುಗಳಿಗೆ ಬೇಡಿಕೆ ಹೆಚ್ಚಳವಾಗಿ ಬೆಲೆ ಏನಾಗ್ತಾವ, ಹೆಚ್ಚಳವಾಗ್ತಾವ. ಬೆಲೆ ಹೆಚ್ಚಿಗೆ ಆತಂತಂದ್ರ ಹಣದ ಮೌಲ್ಯ ಏನಾಗ್ತದ, ಕಡಿಮೆ ಆಗುವಂತ ಸಂಭವ ಇರ್ತದ. ಅದು ಹೇಗೆಂದರೆ ಹಣದ ಬೇಡಿಕೆ ಹೆಚ್ಚಿಗೆ ಆತಂದ್ರ ಏನು, ಹಣದ ಬೇಡಿಕೆ ಹೆಚ್ಚಿಗೆ ಆತಂತಂದ್ರ, ಹಣದ ಬೇಡಿಕೆ ಹೆಚ್ಚಾತಂತಂದ್ರ ನಗದು ಹಣಕ್ಕಿರುವ ಬೇಡಿಕೆಯು ಅಧಿಕಗೊಂಡಿದೆ ಎಂದರ್ಥ. ಹಣದ ಬೇಡಿಕೆ ಹೆಚ್ಚಿಗೆ ಆಗತ್ತಂತಂದ್ರ ನಾವು ತಿಳ್ಕೋಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ತಮ್ಮ ಬಳಿ ಇಟ್ಟುಕೊಳ್ಳಲು ಪ್ರಮಾಣ ಹೆಚ್ಚಳವಾಗಿದೆ ಎಂಬ ಅರ್ಥವನ್ನ ಕೊಡ್ತದ. ಇಷ್ಟು ಈ ಸಿದ್ಧಾಂತದ ಒಂದು ಸಾರಾಂಶ ಆಗಿದೆ. ಓಕೆನಾ. ಏನು, ನಗದು ಕೇಂಬ್ರಿಡ್ಜ್ ಸಮೀಕರಣದ ಪ್ರತಿಪಾದಕರು ಯಾರು? ಅದರಲ್ಲಿ ಬರುವಂತ ಹಣದ ಮೌಲ್ಯವು ಎರಡು ಅಂಶಗಳನ್ನ ಅವಲಂಬನೆ ಹೊಂದಿದೆ. ಒಂದು ಹಣದ ಬೇಡಿಕೆ. ಹಣದ ಬೇಡಿಕೆ ಅಂದ್ರೇನು? ಹಣವನ್ನ ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಜನರು ಯಾವ ಕಾರಣಕ್ಕಾಗಿ ಇಟ್ಕೋತಾರೆ ಅಂತೇಳಿ, ಒಂದು ವ್ಯವಹಾರದ ಉದ್ದೇಶ, ಮುನ್ನೆಚ್ಚರಿಕೆ ಉದ್ದೇಶ, ಇನ್ನೊಂದು ಸಟ್ಟ ವ್ಯಾಪಾರದ ಉದ್ದೇಶ, ಇನ್ನೊಂದು ಯಾವುದು ಹಣದ ಪೂರೈಕೆ. ಅದ್ರ ಬಗ್ಗೆ ತಿಳ್ಕೊಂಡ್ವಿ. ತಿಳ್ಕೊಂಡ್ಮೇಲೆ ಹಣದ ಮೌಲ್ಯವು ಹಣದ ಬೇಡಿಕೆಯನ್ನ ಅವಲಂಬಿಸಿರುತ್ತದೆ. ಹಣದ ಬೇಡಿಕೆ ಪ್ರಮಾಣ ಹೆಚ್ಚಳವಾತಂತಂದ್ರ ಹಣದ ಮೌಲ್ಯವು ಹೆಚ್ಚಳವಾಗುತ್ತದೆ. ಹಣದ ಬೇಡಿಕೆ ಕಡಿಮೆ ಆತಂದ್ರ ಹಣದ ಮೌಲ್ಯ ಕೂಡ ಕಡಿಮೆ ಆಗುತ್ತದೆ ಎಂಬುದನ್ನ ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರು ತಿಳಿಸಿ ಕೊಟ್ಟಿದ್ದಾರೆ. ಇಲ್ಲಿ ನಾವ್ ಏನ್ ಮಾಡಿದ್ವಿ, 4 ಜನ ಅರ್ಥಶಾಸ್ತ್ರಜ್ಞ ಅಂತ ಹೇಳಿದ್ ನಾನು. ಓಕೆನಾ. ಆ 4 ಜನ ತಮ್ಮದೇ ಆದಂತ ಒಂದು ಸಮೀಕರಣವನ್ನು ಕೊಡುವಂತ ಕೆಲಸವನ್ನ ಮಾಡ್ಯಾರ. ಈಗ ಸಮೀಕರಣ ಯಾವ ಅಂತೇಳಿ ಒಂದೊಂದಾಗಿ ಅಧ್ಯಯನವನ್ನು ಮಾಡುವಂತ ಕೆಲಸವನ್ನ ಮಾಡೋದು. ಒಂದೇದ್ ಯಾವುದು, ಮಾರ್ಷಲ್ ರವರ ಸಮೀಕರಣ. ಮಾರ್ಷಲ್ ರವರು ತಮ್ಮ ನಗದು ಹಣದೊಲವಿನ ಸಮೀಕರಣವನ್ನ ಈ ಮುಂದಿನಂತೆ ವ್ಯಕ್ತಪಡಿಸಿದ್ದಾರೆ. ಅವು ಸಮೀಕರಣ ಏನಂತಂದ್ರ ಎಂ ಇಸ್ ಈಕ್ವಲ್ ಟು ಪಿ ಕೆ ವಾಯ್ ಅಂತೇಳಿ. ಏನು, ಎಂ ಇಸ್ ಈಕ್ವಲ್ ಟು ಪಿ ಕೆ ವಾಯ್ ಅಂತೇಳಿ. ಅದರಲ್ಲಿ ಎಂ ಅಂತಂದ್ರ ಹಣದ ಪ್ರಮಾಣ ಅಂದಂಗ, ಪಿ ಅಂತಂದ್ರ ಬೆಲೆಯ ಮಟ್ಟ ಅಂದಂಗ, ಕೆ ಅಂತಂದ್ರ ಸಮಗ್ರ ನೈಜ ಆದಾಯ ಅಂದಂಗ, ವಾಯ್ ಅಂತಂದ್ರ ನೈಜ ಆದಾಯದಲ್ಲಿ ಜನರು ಇಟ್ಟುಕೊಳ್ಳ ಬಯಸುವ ನಗದು ಹಣದ ಪ್ರಮಾಣವನ್ನ ಪ್ರತಿನಿಧಿಸುತ್ತದೆ. ಇದು ಯಾರ ಸಮೀಕರಣ? ಮಾರ್ಷಲ್ ರವರ ಸಮೀಕರಣ. ಏನು, ಎಂ ಇಸ್ ಈಕ್ವಲ್ ಟು ಪಿ ಕೆ ವಾಯ್. ನೀವು ಎಕ್ಸಾಮ್ ಒಳಗ ಈ ಸಮೀಕರಣ ಬರೆದು ಅವಾಗ ಅಂದ್ರೆ ಏನಂತ ಮೆನ್ಷನ್ ಮಾಡ್ಬೇಕಾಗ್ತದ. ಇನ್ನು ಮುಂದುವರೆದು ಹಣದ ಮೌಲ್ಯವನ್ನ ಕಂಡುಹಿಡಿಯಲು, ಮಾರ್ಷಲ್ ರವರ ಪ್ರಕಾರ ಹಣದ ಮೌಲ್ಯವನ್ನ ಕಂಡುಹಿಡಿಯಲು ಹಣದ ಮೌಲ್ಯ ಅಥವಾ ಪಿ ಇಸ್ ಈಕ್ವಲ್ ಟು ಕೆ ವಾಯ್ ಡಿವೈಡ್ ಬೈ ಎಂ. ಇದು ಹಣದ ಮೌಲ್ಯವನ್ನ ಕಂಡುಹಿಡಿಯಲು ಬಳಸುವಂತ ಒಂದು ಸೂತ್ರ. ಯಾರ ಪ್ರಕಾರ? ಮಾರ್ಷಲ್ ಅವರ ಪ್ರಕಾರ. ಇನ್ನು ಬೆಲೆಯ ಮಟ್ಟವನ್ನ ಕಂಡುಹಿಡಿಯಲು ಎಂ ಇಸ್ ಈಕ್ವಲ್ ಟು ಕೆ ವಾಯ್. ಇದು ಬೆಲೆಯ ಮಟ್ಟವನ್ನ ಕಂಡುಹಿಡಿಯಲು. ಇದು ಯಾರ ಸಮೀಕರಣ? ಇದು ಕೂಡ ಮಾರ್ಷಲ್ ರವರ ಸಮೀಕರಣ ಆಗಿದೆ. ಓಕೆನಾ. ಇನ್ನು ಎರಡನೇದು ಯಾವುದು? ಎಸಿ ಪಿಗು ರವರ ಸಮೀಕರಣ. ಇದು ಕೂಡ ಬಹಳ ಈಜಿ ಇದೆ. ಪಿ ಇಸ್ ಈಕ್ವಲ್ ಟು ಕೆ ಮಾರ್ಷಲ್ ಅವರ ಸಮೀಕರಣ, ಪಿಗು ಅವರ ಸಮೀಕರಣ ಪಿ ಇಸ್ ಈಕ್ವಲ್ ಟು ಕೆ ಆರ್ ಡಿವೈಡ್ ಬೈ ಎಂ ಅಂತೇಳಿ.
ಇದು ಪಿಗೂ ಅವರ ಸಮೀಕರಣ. ಇಲ್ಲಿ ಪಿ ಅಂತಂದ್ರೆ ಹಣದ ಮೌಲ್ಯ, ಓಕೆನಾ. ಎಂ ಅಂತಂದ್ರ ಜನರು ತಮ್ಮ ಬಳಿ ಇರುವ ನಗದು ಹಣವನ್ನ ಈ ಎಂ ಬಿಂಬಿಸ್ತದ. ಇದಾದ್ಮೇಲೆ ಇನ್ನ ಆರ್ ಅಂತಂದ್ರ ಒಟ್ಟು ನೈಜ ರಾಷ್ಟ್ರೀಯ ಆದಾಯವನ್ನ, ಕೆ ಅಂತಂದ್ರ ಜನರು ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುವ ರಾಷ್ಟ್ರೀಯ ಆದಾಯದ ಪ್ರಮಾಣವನ್ನ ಪ್ರತಿನಿಧಿಸುತ್ತದೆ. ಇದು ಯಾವ ಸಮೀಕರಣ? ಪಿಗೂ ಅವರ ಸಮೀಕರಣ ಆಗಿದೆ. ಇನ್ನೊಂದು ಯಾವುದು? ರಾಬರ್ಟ್ಸನ್ ಅವರ ಸಮೀಕರಣ. ಹೌದೇನೈತಿ? ಪಿ ಇಸ್ ಈಕ್ವಲ್ ಟು ಎಂ ಡಿವೈಡ್ ಬೈ ಕೆ ಟಿ ಅಂತೇಳಿ. ಇಲ್ಲಿ ಪಿ ಅಂದ್ರೆ ಬೆಲೆಯ ಮಟ್ಟ, ಎಂ ಅಂತಂದ್ರೆ ಹಣದ ಪೂರೈಕೆ, ಆಮೇಲೆ ಟಿ ಅಂತಂದ್ರ ಸರಕು ಮತ್ತು ಸೇವೆಗಳಿಗೆ ವಾರ್ಷಿಕ ವಹಿವಾಟು ಪ್ರಮಾಣ, ಕೆ ಅಂತಂದ್ರ ಜನರು ನಗದು ಹಣದ ರೂಪದಲ್ಲಿ ಹೊಂದಿರುವ ಟಿ ನ ಒಂದು ಭಾಗವನ್ನ ಪ್ರತಿನಿಧಿಸುತ್ತದೆ. ಇದು ರಾಬರ್ಟ್ಸನ್ ಅವರ ಸಮೀಕರಣ. ಇನ್ನೊಂದು ಯಾವುದು? ಕೇನ್ಸ್ ಅವರ ಸಮೀಕರಣ. ಇಲ್ಲಿ ನೋಡಿ, ಕೇನ್ಸ್ ರವರು ತಮ್ಮ ಸಮೀಕರಣದಲ್ಲಿ ಅನುಭೋಗಿ ಸರಕು ಮತ್ತು ಸೇವೆಗಳ ಕೊಳ್ಳುವುದಕ್ಕಾಗಿ ಮಾತ್ರ ಜನರು ತಮ್ಮ ಬಳಿ ನಗದು ಹಣವನ್ನ ಹೊಂದಲು ಇಚ್ಛಿಸುತ್ತಾರೆಂದು ಅಭಿಪ್ರಾಯವನ್ನ ಪಡುತ್ತಾರೆ. ಏನೋ, ಕೇನ್ಸ್ ರವರು ತಮ್ಮ ಸಮೀಕರಣದಲ್ಲಿ ಅನುಭೋಗಿ ಸರಕು ಮತ್ತು ಸೇವೆಗಳನ್ನ ಕೊಳ್ಳುವುದಕ್ಕಾಗಿ ಮಾತ್ರ ಜನರು ತಮ್ಮ ಬಳಿ ನಗದು ಹಣವನ್ನ ಹೊಂದಲು ಇಚ್ಛಿಸುತ್ತಾರೆ ಎಂದು ಅಭಿಪ್ರಾಯವನ್ನ ಪಡುತ್ತಾ ತಮ್ಮ ಸಮೀಕರಣವನ್ನ ಈ ಮುಂದಿನಂತೆ ವ್ಯಕ್ತವನ್ನ ಪಡಿಸ್ಯಾರ. ಅವು ಸಮೀಕರಣ ಏನಂತಂದ್ರ ಎನ್ ಇಸ್ ಈಕ್ವಲ್ ಟು ಪಿ ಕೆ. ಏನು? ಎನ್ ಇಸ್ ಈಕ್ವಲ್ ಟು ಪಿ ಕೆ ಅಥವಾ ಅಥವಾ ಪಿ ಇಸ್ ಈಕ್ವಲ್ ಟು ಎನ್ ಡಿವೈಡ್ ಬೈ ಕೆ. ಇದು ಯಾವ ಸಮೀಕರಣ? ಕೇನ್ಸ್ ಅವರ ಸಮೀಕರಣ. ಇದರಲ್ಲಿ ಪಿ ಅಂತಂದ್ರ ಅನುಭೋಗಿ ಸರಕುಗಳ ಬೆಲೆಯ ಮಟ್ಟವನ್ನ, ಎನ್ ಅಂತಂದ್ರ ಜನರ ಬಳಿ ಇರುವ ನಗದು ಹಣವನ್ನ, ಕೆ ಅಂತಂದ್ರ ಜನರು ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುವ ಅನುಭೋಗಿ ಸರಕುಗಳ ಪ್ರಮಾಣವನ್ನ ಪ್ರತಿನಿಧಿಸುತ್ತದೆ. ಇದು ಕೇನ್ಸ್ ಅವರ ಸಮೀಕರಣವಾಗಿದೆ. ಇದಾದ್ಮೇಲೆ ಬ್ಯಾಂಕು ಠೇವಣಿ ರೂಪದಲ್ಲಿ ಇಟ್ಟುಕೊಳ್ಳಲಾಗುವ ನಗದು ಹಣವನ್ನ ಬೇರ್ಪಡಿಸುವ ಉದ್ದೇಶದಿಂದ ಕೇನ್ಸ್ ರವರು ತಮ್ಮ ಸಮೀಕರಣವನ್ನ ಮುಂದಿನಂತೆ ವ್ಯಕ್ತಪಡಿಸಿದ್ದಾರೆ. ಏನು? ಬ್ಯಾಂಕು ಠೇವಣಿ ರೂಪದಲ್ಲಿ ಇಟ್ಟುಕೊಳ್ಳಲಾಗುವ ನಗದು ಹಣವನ್ನ ಬೇರ್ಪಡಿಸುವ ಸಲುವಾಗಿ ಸಮೀಕರಣವನ್ನ ಇನ್ನೂ ಕೂಡ ಸರಳೀಕರಣ ಮಾಡ್ಯಾರ. ಅದು ಹೇಗೆ ಅಂತಂದ್ರೆ ಎನ್ ಇಸ್ ಈಕ್ವಲ್ ಟು ಪಿ ಬ್ರಾಕೆಟ್ ಕೆ ಪ್ಲಸ್ ಆರ್ ಕೆ ಡ್ಯಾಶ್ ಅಂತೇಳಿ, ಅಥವಾ ಪಿ ಇಸ್ ಈಕ್ವಲ್ ಟು ಎನ್ ಡಿವೈಡ್ ಬೈ ಕೆ ಪ್ಲಸ್ ಆರ್ ಕೆ ಡ್ಯಾಶ್ ಅಂತೇಳಿ. ಇದು ಯಾವ ಸಮೀಕರಣ? ಕೇನ್ಸ್ ರವರ ಸಮೀಕರಣ. ಇಲ್ಲಿ ಕೆ ಡ್ಯಾಶ್ ಅಂತಂದ್ರ ಜನರು ಬ್ಯಾಂಕು ಠೇವಣಿಗಳ ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುವ ಅನುಭೋಗಿ ಸರಕುಗಳ ಪ್ರಮಾಣವನ್ನ ಪ್ರತಿನಿಧಿಸುತ್ತದೆ. ಇನ್ನು ಆರ್ ಅಂತಂದ್ರ ಬ್ಯಾಂಕುಗಳು ತಮ್ಮ ಠೇವಣಿಗಳಿಗೆ ಆಧಾರವಾಗಿ ಇಟ್ಟುಕೊಳ್ಳಲಾಗುವ ನಗದು ಮೀಸಲು ಪ್ರಮಾಣವನ್ನ ಪ್ರತಿನಿಧಿಸುವಂತ ಕೆಲಸವನ್ನ ಮಾಡ್ತದ. ಎಷ್ಟು? ಕೇನ್ಸ್ ಅವರ ಸಮೀಕರಣ ಆಗಿದೆ. ಇದಾದ್ಮೇಲೆ ಫಿಶರ್ ಸಮೀಕರಣಕ್ಕೂ ಮತ್ತು ಕೆಂಬ್ರಿಜ್ ಸಮೀಕರಣಕ್ಕೂ ಏನು ವ್ಯತ್ಯಾಸ, ಇದರಲ್ಲಿ ಬರುವಂತ ಶ್ರೇಷ್ಠತೆ ಗುಣಗಳ ಬಗ್ಗೆ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತದೆ. ಕೆಂಬ್ರಿಜ್ ಸಮೀಕರಣ ಶ್ರೇಷ್ಠತೆ ಏನಂತಂದ್ರ ಇದು ಮಾನವೀಯ ದೃಷ್ಟಿಕೋನವನ್ನು ಒಳಗೊಂಡಿದೆ, ಸಂಪೂರ್ಣವಾದ ಸಿದ್ಧಾಂತವಾಗಿ ನಾವು ಅಧ್ಯಯನ ಮಾಡ್ತೀವಿ, ಹೆಚ್ಚು ವಾಸ್ತವಿಕವಾಗಿದೆ, ಇದು ಅಲ್ಪಾವಧಿಯ ಸಿದ್ಧಾಂತವಾಗಿ ನಾವು ಅಧ್ಯಯನ ಮಾಡಬಹುದು, ಆರ್ಥಿಕ ಆವರ್ತನ ಸಂಪೂರ್ಣವಾಗಿ ಇವಾಗ ತಿಳ್ಕೋಬಹುದು, ಆದಾಯಕ್ಕೆ ನೀಡಿರುವಂತಹ ಪ್ರಾಶಸ್ತ್ಯದ ಬಗ್ಗೆ ಇದು ಹೆಚ್ಚು ಗಮನವನ್ನ ಕೊಟ್ಟಿದೆ, ನಗದು ಹಣಗಳು ಬಡ್ಡಿ ಸಿದ್ಧಾಂತಕ್ಕೆ ಆಧಾರವಾಗಿದೆ, ಹಣದ ಸಿದ್ಧಾಂತ ಮತ್ತು ಸಾರ್ವತ್ರಿಕ ಮೌಲ್ಯ ಸಿದ್ಧಾಂತದ ಸಮನ್ವಯವನ್ನ ಸಾಧನೆ ಮಾಡುವಂತ ಕೆಲಸವನ್ನ ಈ ಕೆಂಬ್ರಿಜ್ ಸಮೀಕರಣವು ಮಾಡ್ತದ. ಇಷ್ಟು ಇದರ ಒಂದು ಶ್ರೇಷ್ಠತೆ ಗುಣಗಳು ಆಗಿವೆ. ಇನ್ನು ಸಿದ್ಧಾಂತ ಟೀಕೆ ಅಂತಂದ್ರ ಇದು ಸಂಕುಚಿತ ದೃಷ್ಟಿಕೋನವನ್ನ ಒಳಗೊಂಡಿದೆ ಅಂತೇಳಿ ನಾವು ಟೀಕೆಗೆ ಒಳಪಡಿಸಬಹುದು. ಇದು ಹೊಂದಿರುವಂತ ಕಲ್ಪನೆಗಳು ಅವಾಸ್ತವಿಕ ಕಲ್ಪನೆಗಳಾಗಿವೆ. ಈ ಸಿದ್ಧಾಂತವು ಕೂಡ ಇತರೆ ಅಂಶಗಳನ್ನ ನಿರ್ಲಕ್ಷ್ಯ ಮಾಡಿದೆ, ಬಡ್ಡಿ ದರದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಟ್ಟಿಲ್ಲ, ಆರ್ಥಿಕ ಆವರ್ತನ ಸಂಪೂರ್ಣವಾಗಿ ವಿವರಣೆ ಮಾಡಲು ವಿಫಲವನ್ನ ಆಗಿದೆ, ಆರ್ಥಿಕ ಚಟುವಟಿಕೆಗಳ ಮಟ್ಟದ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿದೆ, ಇದು ಕೂಡ ಕೇವಲ ಗಣಿತದ ಸೂತ್ರಗಳನ್ನ ಮಾತ್ರ ಅವಗಣನೆಗೆ ತೆಗೆದುಕೊಂಡಿದೆ,
ಇದು ನೈಜ ಅಂಶಗಳನ್ನ ಅವಗಣನೆ ಮಾಡಿದೆ. ಇಷ್ಟು ಈ ಸಿದ್ಧಾಂತದ ಟೀಕೆಗಳು ಆಗ್ತಾವ. ಏನ ಇಷ್ಟು ವಿದ್ಯಾರ್ಥಿಗಳೇ ಕೆಂಬ್ರಿಡ್ಜ್ ಸಮೀಕರಣ ಅಂದ್ರೇನು, ಅದರ ಟೀಕೆಗಳು, ಶ್ರೇಷ್ಠತೆ, ಸಿದ್ಧಾಂತದ 4 ಜನ ಪ್ರತಿಪಾದಕರಾದಂತ ಆ 4 ಜನರ ಒಂದು ಸಮೀಕರಣಗಳು, ಆಮೇಲೆ ಮನಿ ಸಪ್ಲೈ ಅಂದ್ರೇನು, ಹಣದ ಬೇಡಿಕೆ ಅಂದ್ರೇನು, ಹಣದ ಬೇಡಿಕೆಯ 3 ಉದ್ದೇಶಗಳು, ಆಮೇಲೆ ಈ ಸಿದ್ಧಾಂತದ ಪೀಠಿಕೆ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಕವರ್ ಅನ್ನ ಮಾಡಲಾಗಿದೆ. ಇನ್ನ ಇಷ್ಟು ವಿದ್ಯಾರ್ಥಿಗಳೇ ನಗದು ಶುಲ್ಕ ದೃಷ್ಟಿಕೋನ ಸಿದ್ಧಾಂತದ ವಿವರಣೆ ಆಗಿದೆ. ಇಷ್ಟು ಹೇಳಿ ಈ ತರಗತಿಯನ್ನ ಮುಗಿಸ್ತೇನೆ. ವಿಡಿಯೋವನ್ನು ನೋಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.